ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಏನಪ್ಪ ಇದು ದೋಸೆನ ಥರನ? ದೋಸೆನೂ ಅಲ್ರಿ, ಆಮ್ಲೆಟು ಅಲ್ರಿ, ಇದು ರೊಟ್ಟಿ ಸ್ಯಾಂಡಿಗೆ. ಹೌದು, ಇದು ಬೇಸನ್ ಹಿಟ್ಟಿನ ರೊಟ್ಟಿ ಸ್ಯಾಂಡಿಗೆ. ಇದನ್ನು ನಾವು ಮಾದಲಿ ಮಾಡಿದಾಗ ಮತ್ತು ಗೋಧಿ ಹುಗ್ಗಿ ಮಾಡ್ಕೊಂಡು ತಿಂತೇವಲ್ರಿ, ಅವಾಗ ಮಾಡಿರ್ತೀವಿ ರೀ. ಹಪ್ಪಳ ಶಾಂಡ್ಗೆ ಕರ್ಕೊ ಬದ್ಲಿ ಇದ್ರ ಮಾಡ್ಕೊಂಡು ತಿಂದಿರ್ತೀವಿ ನಾವು. ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಇದು ಫೇಮಸ್ ರೀ. ಇದು ಮೊದ್ಲೇಕ ನಮಗೆ ಇದಕ್ಕೆ ಕಡ್ಲಿ ಹಿಟ್ಟು ಬೇಕು ರೀ. ಯಾಕಂದರೆ ಇದು ಕಡ್ಲಿ ಹಿಟ್ಲಿಂದ ಮಾಡ್ಬೇಕು ರೀ. ಅದಕ್ಕೆ ಕಡ್ಲಿ ಹಿಟ್ಟು ಒಂದು 4 ಸ್ಪೂನಷ್ಟು ಕಡ್ಲಿ ಹಿಟ್ಟು ತೊಗೊಂಡೀನಿ. ಆಮೇಲೆ 1 ಕಪ್ಪಿನಷ್ಟು ಉಳ್ಳಾಗಡ್ಡಿ ರೀ, ಚಂದಾಗ ಸಣ್ಣಗೆ ಹೆಂಚ್ಕೊರಿ. ಮತ್ತು ಸಣ್ಣಗೆ ಹೆಂಚ್ಕೊಂಡು ಹಿಂಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಅರಿಶಿನ ಪುಡಿ ಹಾಕೊಳತ್ತೀನಿ. ಜೀರಿಗೆ, ಇಡೇ ಜೀರಿಗೆ 1 ಸ್ಪೂನ್ ಹಾಕ್ಕೊಂಡೀನಿ. ಆಮೇಲೆ 1 ಸ್ಪೂನಷ್ಟು ನಾನು ಜೀರಿಗೆ ಪೌಡರ್ನೂ ಹಾಕೊಳಕತ್ತೀನಿ ರೀ. ಯಾಕೆ ಗೊತ್ತನ್ರಿ? ಕಂಪ ಬರಲಿ ಅಂತೇಳಿ. ಬರೀ ಜೀರಿಗೆ ಅಷ್ಟು ಹಾಕೊಂಡ್ರೆ ಬ್ಯಾಸಿಕಾಗ ತಿಂದಾಗ ಚಲೋ ಅನಿಸ್ತೈತೆ ರೀ. ಆದ್ರೆ ಜೀರಿಗೆ ಪುಡಿನೂ ಒಂಥರ ಟೇಸ್ಟ್ ಕೊಡ್ತೈತೆ ರೀ. ಅದಕ್ಕಾಗಿ ನಾನು ಜೀರಿಗೆ ಪುಡಿನೂ ಕೂಡ ಒಂದು ಅರ್ಧ ಚಮಚ ಅಥವಾ ನಿಮ್ಮ ಇಷ್ಟ ಹಂಗೆ 1 ಚಮಚನೂ ಹಾಕೋಬೋದು ರೀ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅನ್ನೋಕ್ಕಿಂತ ಮುಂಚೆ ಮೊದ್ಲಿಕ್ಕೆ ನಾವು ಇದಕ್ಕೇನು ಹಾಕೋಬೇಕಂದ್ರೆ ಅಜ್ವಾನೂ ಹಾಕೋಬೇಕು ರೀ. ಉಪ್ಪು 1 ಸ್ಪೂನಷ್ಟು ಹಾಕೊಳತ್ತೀನಿ. ಆಮೇಲೆ ಸೋಡಾ ಹಾಕೋಬೇಕು ರೀ. ಇದಕ್ಕೆ ಸೋಡಾನು ಒಂದು ಅರ್ಧ ಚಿಟಿಕೆ ಅಷ್ಟು ಹಾಕೋಬೋದು, 1 ಪಿಂಚ್ ಅಂತಾರಲ್ಲ ಅಷ್ಟು. ಆಮೇಲೆ ಅಜ್ವಾನ ಮರ್ಯಾಕೆ ಹೋಗ್ಬಿಟ್ರೆ ಮತ್ತು ಅದನ್ನು ಗಸ ಹಿಂಗೆ ತಿಕ್ಕೊಂಡು ಹಾಕೊಂಡ್ಬಿಟ್ರೆ ಅದಕ್ಕೆ ಹಾಕ್ಕೊಂಡು ಚಂದಂಗೆ ನೀರು ಕಲಿಸ್ಕೋಕ್ಕಿಂತ ಮುಂಚೆ ಒಂದಿಟ್ಟು ಖಾರ ಹಾಕೋರು. ಮತ್ತು ಮರಿಬೇಡ್ರಿ ನೀವು ಖಾರ ಹಾಕೊಳ್ಳೋದು. ಖಾರನೂ 1 ಸ್ಪೂನ್ ತೊಗೊಂಡೀನಿ. ಆಮೇಲೆ ಈಗ ನೀರು ಹಾಕ್ಕೊಂಡು ಚಂದಂಗೆ ಕಲಿಸ್ಕೊಂಡ್ರಿ. ಕೆಲವ್ರು ಇದನ್ನು ಗಟ್ಟಿಯಾಗಿ ಕಲಿಸ್ಕೋತಾರೆ. ನಾನು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ, ಮೀಡಿಯಮ್ ಗಟ್ಟಿಯಾಗಿ ಕಲಿಸ್ಕೊಂಡೇನಿ ರೀ. ಇದನ್ನು ತಟ್ಟಿ ಮಾಡಿಲ್ಲ ನಾನು. ಇದನ್ನು ಡೈರೆಕ್ಟಾಗಿ ಹಂಚ ಮೇಲೆ ಹಾಕಿ ಮಾಡ್ಬೇಕಂತೇಳಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ರೀ. ಹಿಂಗೆ ಮಾಡ್ಕೊಂಡಿನಿ. ಇದು ಕರೆಕ್ಟ್ ಐತಿ ನಮ್ಮ ಸೈಜ್. ನಾ ಮಾಡೋ ರೀತಿ ಅಂದ್ರೆ ಈ ರೀತಿಯಾಗಿ ಮಾಡ್ತೀನಿ ರೀ ನಾನು. ಇಷ್ಟು ಅಳಕಿದ್ರೆ ಸಾಕ್ರಿ. ಇದಕ್ಕೆ ಅಳಕ್ಕೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಬಜಿ ಬಿಡ್ತೀವಲ್ಲ ಅದಕ್ಕಿದ್ರೆ ಸಾಕ್ರಿ. ಇದು ಮತ್ತು ಅಳಕ್ಕೆ ಭಾಳ ಮಾಡ್ಕೊಂಡ್ರೆ ಸರಿ ಆಗೋದಿಲ್ಲ. ಅದಕ್ಕಾಗಿ ಇಷ್ಟು ನಾರ್ಮಲ್ ಗಟ್ಟಿ ಇರಬೇಕು. ಈಗ ನಾವು ತವ ಇಟ್ಕೊಂಡ್ರಿ, ಒಲೆ ಹಚ್ಕೊಂಡು ಅದ್ರ ಮೇಲೆ ಎಣ್ಣೆ ಚೆಂದಾಗಿ ಸೋರ್ಕೊಳ್ಳೋಣ. ಯಾಕಂದ್ರೆ ಹೊತ್ತಬಾರ್ದಲ್ರಿ. ಅದಕ್ಕಾಗಿ ಎಣ್ಣೆ ಚೆಂದಾಗಿ ಸೋರ್ಕೊಂಡು ಈಗ ನೋಡ್ರಿ 1 ಚಮಚ ತೊಗೊಂಡು ಅದಕ್ಕೆ ಹಾಕೋಬೇಕು. ಹಾಕಿದ ಮೇಲೆ ಏನು ಮಾಡಬೇಕು? ಸ್ಪ್ರೆಡ್ ಮಾಡ್ಬೇಕು ರೀ. ಅದನ್ನು ಹಿಂಗೆ ಅಗಲಂಗೆ ಮಾಡ್ಕೋಬೇಕು. ಚಮಚಲಿ ಅಗಲ ಮಾಡ್ಕೊಳಕತ್ತೀನಿ. ಬೇಕಂದ್ರೆ ಕೆಲವರು ಕೈಲೇನ ಅಗಲ ಮಾಡ್ಕೋತಾರೆ. ನೀವು ಇಷ್ಟ ಕೈ ಮೈ ಸುಡೋದಿಲ್ಲ ಅಂತಂದ್ರೆ ನೀವು ಕೈಲೇನೆ ಮಾಡ್ಕೋಬೋದು. ಕೈ ಸುಡ್ತೈತೆ ರೀ. ಮತ್ತು ಆದ್ರೆ ನೀವು ಗಟ್ಟಿ ಇರ್ಬೇಕು ರೀ. ಅದನ್ನು ಸ್ಪ್ರೆಡ್ ಮಾಡೋಕ್ಕಷ್ಟೇ. ನಾನಂತರೂ ಗಟ್ಟಿ ಇಲ್ಲ, ಅದಕ್ಕೆ ಚಮಚಲಿ ಸ್ಪ್ರೆಡ್ ಮಾಡತ್ತೀನಿ. ಈ ರೀತಿಯಾಗಿ ಚೆಂದಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಒಂದು ಸೈಡ್ ಚೆಂದಂಗೆ ಬೇಯಿಸ್ಕೋಬೇಕು ರೀ. ಯಾಕಂದ್ರೆ ದಪ್ಪಾಗೆ ಹಾಕಿರ್ತೀವಿ ರೀ. ಇದನ್ನು ತೆಳ್ಳಂಗೆ ಹಾಕಿರೋದಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಸ್ವಲ್ಪ ಬಳತನಕ ಬೇಯಿಸ್ಕೋಬೇಕಾಕತಿ. ಆಮೇಲೆ ಇದಕ್ಕೆ ಸುತ್ತಲೂ ಒಂಚೂರು ಎಣ್ಣೆ ಹಾಕೋಬೇಕು ರೀ. ಮತ್ತು ಇದಕ್ಕೆ ಚೆಂದಂಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಹೊಳಿಸಾಕೋಬೇಕು. ಒಮ್ಮೆ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ ನಮ್ಮ ಬೇಸನ್ ರೊಟ್ಟಿ ಶಾಂಡಿಗೆ ಅಂತ ರೆಡಿಯಾಗಿದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.